ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಅದು ಗಾಬರಿ ಬಂದಂಗೆ ಆಗ್ತದೆ. ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ನೀವೇನಾದರೂ ನನ್ನ ವಿಡಿಯೋನ ಮೊದಲನೇ ಸಲ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಾನು ವೀಣಾ. ಸೊ ಇವತ್ತಿನ ವ್ಲಾಗ್ ಏನಂತ ಹೇಳಿದ್ರೆ, ನಾವು ಜಾತ್ರೆಗೆ ಹೋಗ್ತಾ ಇದ್ದೀವಿ. ನಾನಂತೂ ಫಸ್ಟ್ ಟೈಮ್ ಹೋಗ್ತಾ ಇರೋದು, ನನ್ನ ಮಗನೂ ಕೂಡ ಫಸ್ಟ್ ಟೈಮ್ ಹೋಗ್ತಾ ಇರೋದು. ನೀ ಸೂಳೆಕೋಟೆ ಜಾತ್ರೆಗೆ ಹೋಗಿದ್ಯಾ ಯಾವತ್ತಾದ್ರೂ? ಬೇರೆ ಜಾತ್ರೆಗೆ ಹೋಗಿದ್ದೀವಿ, ಸೂಳೆಕೋಟೆ ಜಾತ್ರೆಗೆ ಹೋಗಿದ್ಯಾ? ಇಲ್ಲ. ಸೊ ನಾನು ಇದು ನಮ್ಮೂರ ಹತ್ರನೇ ಇರೋದು, ಆದರೂ ಕೂಡ ನಾನು ಯಾವತ್ತೂ ಹೋಗಿರ್ಲಿಲ್ಲ. ನನಗೆ ಗೊತ್ತಿರೋದು ಎರಡೇ ಜಾತ್ರೆ, ರಾಮನಾಥಪುರ ಮತ್ತು ಶ್ರೀರಂಗಲ ಮಂಟಕಮ್ಮ ಜಾತ್ರೆ. ಇವೆರಡೇ ಜಾತ್ರೆ ನಾವು ಚಿಕ್ಕವರಿಂದಾಗಿದ್ದನು ಹೋಗ್ತಾ ಇದ್ದಿದ್ದು. ಸೊ ಇವಾಗ ರೀಸೆಂಟಾಗಿ ಹೊಸಕೋಟೆಯಲ್ಲಿ ಕರ್ಗ ಮಾಡೋದ್ರಿಂದ ಅಲ್ಲಿಗೆ ಹೋಗ್ತೀವಿ. ಸೊ ಇವಾಗ ಇಲ್ಲಿಗೆ ಹೋಗ್ತಿರೋದು ಫಸ್ಟ್ ಟೈಮ್ ನಾನು ಸೂಳೆಕೋಟೆ ಜಾತ್ರೆಗೆ, ಹಾಗಾಗಿ ವ್ಲಾಗ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನು, ಪಾಪು ಮತ್ತು ನಮ್ಮನೆಯವರು ಎಲ್ಲರೂ ಕೂಡ ಇವಾಗ ಸೂಳೆಕೋಟೆ ಜಾತ್ರೆಗೆ ಹೋಗ್ತಾ ಇದೀವಿ. ಹನುಮಂತಪುರ ಎಂತದು? ಹನುಮಂತಪುರ. ಸೊ ಆ ಊರ ಹೆಸರು ಹನುಮಂತಪುರ ಅಂತ ನನಗೆ ಗೊತ್ತಿರ್ಲಿಲ್ಲ. ಆದ್ರೆ ಎಲ್ರು ಸೂಳೆಕೋಟೆ ಅಂತಾನೆ ಇದ್ದಿದ್ದು, ಚೇಂಜ್ ಮಾಡಿದ್ದಾರೆ ಹನುಮಂತಪುರ ಅಂತ. ಮುಂಚೆ ಇದ್ದಿದ್ದ, ಮುಂಚೆ ಸೂಳೆಕೋಟೆ ಅಂತ. ಸೊ ಇವಾಗ ಅದನ್ನ ಹೆಸರು ಚೇಂಜ್ ಮಾಡಿದಾರಂತೆ, ಹನುಮಂತಪುರ ಅಂತ ಹೇಳಿ. ಸೊ ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು, ನಾನು, ನಮ್ಮ ಅಪ್ಪು ಮತ್ತೆ ನಮ್ಮ ಚಿಕ್ಕೋನು ಎಲ್ಲರೂ ಕೂಡ ಫಸ್ಟ್ ಟೈಮ್ ಹೋಗ್ತಿರೋದು. ನಮ್ಮನೆಯವರು ಫ್ರೆಂಡ್ಸ್ ಜೊತೆ ಎಲ್ಲ ಹೋಗ್ತಿರ್ತಾರೆ, ಬಟ್ ನಾವು ಫಸ್ಟ್ ಟೈಮ್ ಹೋಗ್ತಾ ಇದೀವಿ. ಎಲ್ಲ ಮಗನಿಗೆ ಕರು ತೋರಿಸೋಣ ಒಂದ್ಸಲ. ಫಸ್ಟ್ ನಮ್ಮ ಮನೆಗೆ ಹೊಸ ಕರು ಬಂದಿದೆ, ಕರು ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಆ ಕರು ಹೇಗಿದೆ, ಈ ಕರು ಹೇಗಿದೆ. ಸೊ ಇದೊಂದು ಕರು ಮತ್ತೆ ಅಲ್ಲೊಂದು ಚಿಕ್ಕ ಕರು. ಪಾಪು ಇಲ್ಲಿ ಈಗ ಬಿಟ್ರೆ ಅವನೇ ಹಿಡ್ಕೊಂಡ್ಬಿಡ್ತಾನೆ ಹಸುನ. ಹತ್ರ ತಗೋಬಾ ನೋಡೋಣ. ಇಲ್ಲ ಏನು ಮಾಡಲ್ಲ, ಅದೇನು ಮಾಡಲ್ಲ, ಕರ್ಕೋಬಾ. ಇಲ್ಲಾಂದ್ರೆ ಮಾತ್ ಬರಲ್ವಾ ಹಸು ಮುಟ್ಟಿದ್ರೆ? ನಿಜ ನಮ್ಮ ಅಮ್ಮ ಹೇಳ್ತಿದ್ದೆ, ಹಸುನ ಮುಟ್ಟಿದ್ರೆ ಮಕ್ಳಿಗೆ ಮಾತ್ ಬರಲ್ಲಂತೆ. ಅಂದ್ರೆ ಮಾತ್ ಬರ್ದಿರೋ ಪ್ರಾಣಿಗಳಲ್ವಾ, ಹಂಗಾಗಿ ಮಾತ್ ಬರಲ್ವಂತೆ. ಇದು ನಿಜನ ಸುಳ್ಳ ಅಂತ ಹೇಳಿ ಕಮೆಂಟ್ ಮಾಡಿ. ನಾನು ಹೇಳ್ತೀನಿ ಸುಳ್ಳು ಅಂತ. ಪಪ್ಪು ಇಲ್ಲಿ, ಪಪ್ಪು ಇಲ್ಲಿ. ಗಾಂಧೀಜಿ ಬಿಡ್ಸು ಅಂತಂದ್ರೆ ಯಾರೋ ಒಬ್ಬ ಬಂದು ಎಲ್ಲೋ ಬಿಡ್ಸ್ಬಿಟ್ಟು ತಗೊಂಡ್ಬಂದು ಎಲ್ಲ ತೋರಿಸ್ತೀನಿ. ಇದು ಯಾರ ಭಾವಚಿತ್ರ ಎಂದು ಐಡೆಂಟಿಫೈ ಮಾಡಿ ಕಮೆಂಟ್ ಮಾಡಿ. ಸೊ ಈ ಪೇಂಟ್ ಮಾಡಿದವ್ರಿಗೆ ಅವಾರ್ಡ್ ಕೊಡಿಸ್ಬೇಕು. ಪಾಪ ಹ್ಯಾಂಡ್ ರೈಟಿಂಗ್ ಎಲ್ಲ ನೀಟಾಗಿ ಬರ್ದಿದ್ದಾರೆ, ಬಟ್ ಇದು ಗಾಂಧಿ ತಾತನ ತರ ಮಾತ್ರ ಕಾಣಿಸ್ತಾ ಇಲ್ಲ. ಆಕ್ಚುಲಿ ಏನಕ್ಕೆ ಬರ್ದಿರೋದಂದ್ರೆ, ಇದನ್ನ ಸರ್ಕಾರದಿಂದ ಹಳ್ಳಿಯಲ್ಲಿ ಇರೋರ್ಗೆ ಅಂದ್ರೆ ಕೊಟ್ಟಿಗೆ ಮಾಡ್ಕೊಂಡ್ರೆ ಅವ್ರಿಗೆ ಗ್ರಾಮ ಪಂಚಾಯತಿಯಿಂದ ದುಡ್ಡು ಬರುತ್ತೆ. ಸೊ ಅದಕ್ಕೋಸ್ಕರ ಹೇಳಿ ಈ ಥರ ಮಾಡಿ ಒಂದು ಬೋರ್ಡ್ ಹಾಕ್ಬಿಟ್ಟು ಹೋಗ್ತಾರೆ. ಗಾಂಧೀಜಿ ನೋಡಿ ಹೆಂಗ್ ಬರ್ದಿದ್ದಾರೆ. ಗಾಂಧೀಜಿ ಏನಾದ್ರು ಬದುಕಿದ್ರೆ ಇದನ್ನ ನೋಡಿದಿದ್ರೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಡ್ತಿದ್ರೇನೋ, ಅಷ್ಟು ಚೆನ್ನಾಗಿ ಬರ್ದಿದ್ದಾರೆ. ಈಗಳ ಹಾಯ್ ಫ್ರೆಂಡ್ಸ್, ನಾವೀಗ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ, ಆಂಜನೇಯನ ದೇವಸ್ಥಾನಕ್ಕೆ. ಎಲ್ಲರೂ ನಮ್ಮ ಅಪ್ಪು, ನಮ್ಮ ಪಾಪ ಎಲ್ಲರನ್ನ ಕರ್ಕೊಂಡು ಹೋಗ್ತಾ ಇದೀವಿ. ನೀನು ಹೇಳ ಪುಟ, ಹೇಳ ಪರವಾಗಿಲ್ಲ, ಹೇಳು. ಅವನು ಸಾಫ್ಟ್ವೇರ್ ಇಂಜಿನಿಯರ್ ಅಲ್ವಾ ಗೈಸ್, ಅದಕ್ಕೋಸ್ಕರ ಅವನು ಹಿಂಗೆ ವ್ಲಾಗಲ್ಲೆಲ್ಲ ಮಾತಾಡಲ್ಲ. ಅವನು ಶೈ ಅಂತೆ ಗೈಸ್, ಶೈ ಅಂತೆ, ಶೈ. ಉರಿ ಬಿಸಿಲಲ್ಲಿ ದೇವರು ನಮ್ಗೆ ಒಳ್ಳೇದ್ ಮಾಡ್ಲಿ ಅಂತ ಹೋಯ್ತಿದ್ವಿ. ಈಗ ಇವಾಗ ದೇವ್ರಿಗೂ ಕೂಡ ಸಿಟ್ಟು ಬಂದಿರೋ ಟೈಮ್ ಇದು. ಈ ಬಿಸಿಲಲ್ಲಿ ಹೋಗ್ತಾ ಇದೀವಿ. 4 ಗಂಟೆಗೆ ಆರಾಮಾಗಿ ಹೋಗ್ಬೋದಿತ್ತು. ಅದು ನಿಮ್ಮ ಯಜಮಾನ್ರು ಮಾಡಿದ್ದು, ನಾವೇನ್ ಮಾಡಕ್ಕಾಗತ್ತೆ. ನಾವು ಸುಮ್ಮ ಕೂತಿದ್ವಿ, ಕಪ್ಪಿಬಿಟ್ಟಿದೀನಿ. ಬೇರೆ ಹೋಗ್ಬೇಕು. ಇದ್ ಕೊಡ್ಲಾ? ಸನ್ಸ್ಕ್ರೀನ್ ಲೋಷನ್ ಬೇಡ, ನಮ್ಮ ಮನೆಯ ತಲೆನೇ ಕೆಡ್ಸ್ಕೊಳ್ಳೋದಿಲ್ಲ. ನಾನು ಆಲ್ರೆಡಿ ಕಪ್ಪಿದ್ದೀನಿ ಬುಡತೆಗೆ. ಕಸ್ತೂರಿ ನಮ್ಮ ಯಜಮಾನ್ರು ಫುಲ್ ಫೇರ್ ವೈಟ್ ಬೆಳ್ಳಗೆ ಹೊಳಿತಾ. ಹೌದು, ಟ್ಯಾನಿಂಗ್ ಎಲ್ಲ ಫುಲ್ ಹೋಗಿದೆ. ಟ್ಯಾನ್ ಅನ್ನೋದು ಏನು ಅನ್ನೋದೇ ಗೊತ್ತಿಲ್ಲ. ಅದ್ರ ಮೇಲೆ ನಿನ್ ಮಗ 2 ಸಲ ಸುಸ್ಸು ಮಾಡಿದ್ದ. ಕಿರಿಯನ ದೊಡ್ಡವನು.
ನಮ್ಮೂರೇ ಚಂದ ಗೈಸ್. ನೋಡಿ ತೋಟ ಗದ್ದೆ. ಆಕ್ಚುಲಿ ನಮ್ಮೂರ್ನಲ್ಲಿ ಗದ್ದೆ ನಾಟಿ ಮಾಡಿರ್ತಾರೆ ನೋಡು, ಆ ಟೈಮಲ್ಲಿ ತೋರಿಸ್ಬೇಕು, ಎಲ್ರಿಗೂ ಇಷ್ಟ ಆಗುತ್ತೆ ಖಂಡಿತವಾಗ್ಲು ಅಲ್ವಾ. ನಮ್ಮೂರು ನೆಕ್ಸ್ಟ್ ಟೈಮ್ ಯಾವಾಗಲಾದ್ರೂ ಗೌರಿ ಹಬ್ಬದ ಟೈಮಲ್ಲಿ ವ್ಲಾಗ್ ಮಾಡ್ತೀನಿ, ಅವಾಗ ಗೊತ್ತಾಗುತ್ತೆ ನಮ್ಮೂರು ಎಷ್ಟು ಚೆನ್ನಾಗಿದೆ ಅಂತ. ಎಲ್ಲಿ ನೋಡಿದ್ರು ಫುಲ್ ಗ್ರೀನ್ ಇರುತ್ತೆ, ನೋಡಕ್ಕೆ ಖುಷಿ ಆಗುತ್ತೆ, ಸೂಪರ್ ಆಗಿರುತ್ತೆ ಮಾತ್ರ. ಇವಾಗ ಇಲ್ಲಿ ನಾವು ಹೋಗ್ತಿರೋದು ಇದು ಕಣ್ಗಾಲು. ನಾನು ಹುಟ್ಟಾಗಿಂದನೂ ಈ ಊರಿಗೆ ಇಷ್ಟೇ ರೋಡ್ ಇದೆ, ಅಂದ್ರೆ ನಾನು ಚಿಕ್ಕವಳಿರುವಾಗಿಂದ ನೋಡ್ತಾ ಇದ್ದೀನಿ. ಇದು ಕೆರೆ ಇದೆ, ಸೊ ಇವಾಗ ನೀರಿಲ್ಲ, ಬೇಸಿಗೆ ಅಲ್ವಾ. ಈ ರೋಡು ಇಷ್ಟೇ ಚಿಕ್ಕದೇ ಇದೆ ಅವಾಗಿಂದ. ಈ ರೋಡಲ್ಲಿ ದೊಡ್ಡ ದೊಡ್ಡ ಲಾರಿಗಳೆಲ್ಲ ಓಡಾಡುತ್ತೆ. ಚಿಕ್ಕ ರೋಡ್ ಇದು. ಈ ಕಡೆ ಕೆರೆ, ಈ ಕಡೆ ತೋಟ. ಅದು ಹಳ್ಳ ನೋಡಿ, ಇಷ್ಟು ಎತ್ತರದಲ್ಲಿರೋದು ರೋಡು, ಪುಟಾಣಿ ರೋಡು. ಇದು ನಿಮ್ಗೆ ಗೊತ್ತಿರುತ್ತೆ, ಫೇಮಸ್ ಡೈರೆಕ್ಟ್ರು ಪುಟ್ಟಣ್ಣ ಅವರು, ಪುಟ್ಟಣ್ಣ ಕಣ್ಗಾಲ್ ಅವ್ರ ಊರಿದು ಫೇಮಸ್ ಡೈರೆಕ್ಟ್ರು, ಎಲ್ರಿಗೂ ಗೊತ್ತೇ ಇರುತ್ತೆ. ನಾಗರ ಫಿಲಮ್ ಯಾರ್ಯಾರು ನೋಡಿಲ್ಲ ಕಮೆಂಟ್ ಮಾಡಿ, ಈಗಲೇ ಹೋಗಿ ನೋಡಿ, ಅವರೇ ಡೈರೆಕ್ಟ್ ಮಾಡಿರೋದು. ಸೊ ಈ ಒಂದು ಚಿಕ್ಕ ಹಳ್ಳಿಯಿಂದ ಬಂದು ಅಷ್ಟು ಸೂಪರ್ ಹಿಟ್ ಆಗಿರುವಂತಹ ಮೂವಿನ ಡೈರೆಕ್ಟ್ ಮಾಡಿದ್ದಾರೆ. ಸೊ ಇದೇ ಪುಟ್ಟಣ್ಣ ಕಣ್ಗಾಲ್ ಅವ್ರದ್ದು ಊರು. ಈ ಊರು ನಮ್ಮೂರಿಂದ ಒಂದು 2 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ಸೊ ಈ ರೋಡಲ್ಲಿ, ಅಂದರೆ ಈ ಗಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಮುಂದೆ ಹೋದರೆ ಅವ್ರ ಮನೆ ಸಿಗುತ್ತಂತೆ. ನಾನು ಕೂಡ ಏನು ನೋಡಿಲ್ಲ. ಸೊ ನೀವೇನಾದರೂ ಪುಟ್ಟಣ್ಣ ಅವ್ರ ಫ್ಯಾನ್ಸ್ ಆಗಿದ್ರೆ, ಅಥವಾ ನಿಮಗೆ ಅವ್ರ ಮನೆ ಏನಾದರೂ ನೋಡಬೇಕು ಅಂತ ಅನಿಸಿದ್ರೆ, ನೀವು ನನಗೆ ಕಮೆಂಟಲ್ಲಿ ಕಮೆಂಟ್ ಮಾಡಿದ್ರೆ ನಾನು ನೆಕ್ಸ್ಟ್ ಟೈಮ್ ಬಂದಾಗ ಖಂಡಿತವಾಗ್ಲೂ ಅವ್ರ ಮನೆದು ವಿಡಿಯೋ ಮಾಡಿ ತೋರಿಸ್ತೀನಿ. ಸೊ ಈ ಸಲ ನಾವು ಜಾತ್ರೆಗೆ ಹೋಗ್ತಾ ಇರೋದ್ರಿಂದ ಅಲ್ಲಿಗೆ ಹೋದರೆ ಲೇಟ್ ಆಗುತ್ತೆ ಅಂತ ಹೇಳಿ ನಾನು ಹಾಗೆ ಹೊರಟ್ವಿ. ಜಾತ್ರೆಗೆ ಲೇಟ್ ಆಗಿಬಿಡುತ್ತೆ, ಆಲ್ರೆಡಿ ಬಿಸಿಲು ತುಂಬ ಇದೆ ಅಂತ ಹೇಳಿ. ನಿಮ್ಗೇನಾದರೂ ಅವ್ರ ಮನೆ ನೋಡಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ನನಗೆ ಕಮೆಂಟಲ್ಲಿ ಮನೆ ಅಂತ ಕಮೆಂಟ್ ಮಾಡಿ. ಸೊ ನಾನು ಅವ್ರಿಗೆ ನೆಕ್ಸ್ಟ್ ಟೈಮು ಅವ್ರ ಮನೆಯದು ವಿಡಿಯೋ ಮಾಡಿ ತೋರಿಸ್ತೀನಿ. ಸೊ ಇವಾಗ ನಾವು ಇಲ್ಲಿಗೆ ಬಂದ್ವಿ. ನಮ್ಮ ಮನೆಯವರು ಅವಾಗಲೇ ಹೇಳ್ದಂಗೆ ಇದನ್ನು ಫಸ್ಟು ಸೂಳೆಕೋಟೆ ಅಂತ ಹೇಳಿ ಕರಿತಿದ್ರು. ನೀವು ಅಲ್ಲೇ ಬೋರ್ಡ್ ನೋಡ್ಬೋದು. ಅಲ್ಲಿ ಕೆಳಗಡೆನೆ ಬ್ರಾಕೆಟಲ್ಲಿ ಹನುಮಂತಪುರ ಅಂತ ಹಾಕಿದ್ದಾರೆ. ಮೇ ಬಿ ಇವಾಗ ಚೇಂಜ್ ಮಾಡಿದ್ದಾರೆ ಅನಿಸುತ್ತೆ. ಇವಾಗ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಬಂದರೆ, ಇದು ಫೇಮಸ್ ಆಂಜನೇಯ ದೇವಸ್ಥಾನ. ತುಂಬಾ ರಶ್ ಇತ್ತು ಜಾತ್ರೆ ಇದ್ದಿದ್ದರಿಂದ. ನಾವು ಕ್ಯೂ ಅಲ್ಲಿ ಒಂದ್ಸಲ ಹೋಗಿ ನೋಡ್ಕೊಂಡು ಬಂದ್ವಿ. ಮಗು ಕರ್ಕೊಂಡು ಅಲ್ಲಿ ಹೋಗೋಕ್ಕಾಗಲ್ಲ ಅಂತ ಹೇಳಿ ಪೊಲೀಸ್ ಹತ್ರ ಸ್ವಲ್ಪ ರಿಕ್ವೆಸ್ಟ್ ಮಾಡಿಕೊಂಡು ಮಗು ಇದೆ ಅಂತ ಹೇಳಿ ಕೇಳ್ಕೊಂಡು ಹೋಗೋಣ ಅಂಥೇಳಿ ಬಂದ್ವಿ. ಬಟ್ ಪೊಲೀಸ್ ಬಿಡಲಿಲ್ಲ. ಸೊ ಒಂದು 5 ನಿಮಿಷ ವೆಯ್ಟ್ ಮಾಡಿದ್ವಿ. ಅಷ್ಟರಲ್ಲಿ ನಮ್ಮ ಕಡೆ ಎಲ್ಲ ದೇವಸ್ಥಾನಗಳಲ್ಲಿ ಈ ರೀತಿ ಹಣ್ಣು ತುಪ್ಪನ ಮಾಡಿಸ್ತಾರೆ. ಹಣ್ಣು ತುಪ್ಪ ಮಾಡಿಸ್ಬಿಟ್ಟು ಅಲ್ಲಿ ಬಂದಿರೋರಿಗೆ ಪ್ರಸಾದ ಅಂತ ಹೇಳಿ ಕೊಡ್ತಾರೆ. ಅದನ್ನು ತಿನ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ. ಸೊ ಅಷ್ಟರಲ್ಲಿ ಪೊಲೀಸ್ ಕರೆದ್ಬಿಟ್ಟು, ಸೊ ಮಗು ಇದೆ ಅಲ್ವಾ, ಸರಿ ಹೋಗಿ ಅಂತ ಹೇಳಿ ಬಿಟ್ಟರು. ಸೊ ಅಪ್ಪ ಅಮ್ಮನ್ನ ಬಿಟ್ಟರು. ಅದೇ ಗ್ಯಾಪಲ್ಲಿ ಅವರು ಕೂಡ ನನ್ನ ಮೈದಾ ಮತ್ತು ದೇವರಾಜ ಎಲ್ಲರೂ ಕೂಡ ಹೋದ್ವಿ. ಪ್ರಸಾದನೂ ಕೂಡ ತುಂಬ ಚೆನ್ನಾಗಿತ್ತು. ಹಾಗೆ ದೇವ್ರ ದರ್ಶನನೂ ಕೂಡ ತುಂಬಾ ಚೆನ್ನಾಗಾಯಿತು. ಇವತ್ತು ಜಾತ್ರೆ ಇತ್ತು ಅಲ್ಲಿ, ಹಾಗಾಗಿ. ಸೊ ಇವಾಗ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡ್ ಬಂದ್ವಿ. ಸಿಕ್ಕಾಪಟ್ಟೆ ರಶ್ ಇತ್ತು. ನೀವೇನಾದ್ರೂ ದೇವ್ರ ದರ್ಶನಕ್ಕೆ ಹೋಗ್ಬೇಕು ಅಂತ ಅಂದ್ರೆ, ಸಿಕ್ಕಾಪಟ್ಟೆ ರಶ್ ಇದ್ರೆ ಅದೇ ಪಾಪು ತೋರ್ಸೋ, ಇದು ಚಿಕ್ಕ ಪಾಪು ಕರ್ಕೊಬಂದ್ವಿ. ಚಿಕ್ಕ ಪಾಪು ಕರ್ಕೊಬಂದು ಎಲ್ಲರೂ ಬಿಡಲ್ಲ. ಅದಕ್ಕೂ ಕೆಲವು ಟ್ರಿಕ್ಸ್ ಇರುತ್ತೆ, ಆ ಟ್ರಿಕ್ಸ್ ನ ಫಾಲೋ ಮಾಡಿ ಅವಾಗ ಈಸಿಯಾಗಿ ದೇವ್ರ ದರ್ಶನ ಆಗುತ್ತೆ. ನೀವು ಹೋಗ್ಬೇಕು, ಸಿಕ್ಕಾಪಟ್ಟೆ ರಶ್ ಇದೆ. ಬಟ್ ನಾವು ಕೆಲವೊಂದು ಟ್ರಿಕ್ಸ್ ನ ಫಾಲೋ ಮಾಡಿ 5 ನಿಮಿಷಕ್ಕೆ ಹೋಗಿ ಈಚೆಗೆ ಬಂದ್ವಿ. ಇವಾಗ ಇಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಜಾತ್ರೆ ಎಲ್ಲ ಸುತ್ತಾಡ್ತೀವಿ. ಟ್ರಿಕ್ಸ್ಗೆ ಡೈರೆಕ್ಟರ್ ಯಾರು ಗೊತ್ತಾ? ಡೈರೆಕ್ಟ್ರೇ ಬನ್ನಿ, ಇವರೇ ಆ ಡೈರೆಕ್ಟ್. ಏನಾದ್ರೂ ಆ ಥರ ಟಿಪ್ಸ್ಗಳು ಬೇಕಿದ್ರೆ ಇವ್ರ ನಂಬರ್ ಮೆನ್ಷನ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದಿದ್ದಾದ್ಮೇಲೆ ನನಗೆ ಇದೊಂದು ಕಾಣಿಸ್ತು. ನೀವು ಇದನ್ನು ಸೊಪ್ಪು ಅಂತೆಲ್ಲ ಅನ್ಕೋಬೇಡಿ, ಇದನ್ನು ಜೌನ ಅಂತ ಹೇಳಿ ಕರೀತಾರೆ ನಮ್ಮ ಕಡೆ. ಬೇರೆ ಕಡೆ ಏನು ಹೇಳ್ತಾರೆ ಗೊತ್ತಿಲ್ಲ ನನಗೆ. ಮೇ ಬಿ ಇದನ್ನು ಪರ್ಫ್ಯೂಮ್ಗೆ ಯೂಸ್ ಮಾಡ್ಬೋದೇನೋ, ಮಾಡ್ತಾರೋ ಇಲ್ವೋ ಅದು ಗೊತ್ತಿಲ್ಲ. ಬಟ್ ಇದು ಸ್ಮೆಲ್ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ, ಅದು ಒಂದು ಸ್ವಲ್ಪ ದೂರ ಇದ್ರೂ ಕೂಡ ನಮಗೆ ಅದು ಸ್ಮೆಲ್ ಬರುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಅದು ಜೌನ. ಸೊ ನಾವು ಜಾತ್ರೆಗೆ ಹೋದಾಗ ಪ್ರತಿ ಸಲ, ಅಂದರೆ ರಾಮನಾಥ್ಪುರದಲ್ಲಿ ಜಾಸ್ತಿ ಜಾತ್ರೆಗೆ ಹೋದಾಗ ನಾವು ಕಂಪಲ್ಸರಿ ಮಿಸ್ ಮಾಡ್ದಿರ ಆ ಜವನನ ತಗೊಂಡು ಬರ್ತಿದ್ವಿ. ಬಾರ್ಗೇನ್ ಬಾಬು ಹೆಂಗ್ ಬಾರ್ಗೇನ್ ಮಾಡ್ತಾವ್ರೆ ನೋಡಿ. ನಿಂದು ಕಾರ್ ಅಲ್ವಾ, ಟ್ಯಾಕ್ಸಿ ಬೇಕಾ ನಿಂಗೆ? ಟ್ಯಾಕ್ಸಿನೇ ಬೇಕಾ? ಇನ್ನೊಂದು ಟ್ಯಾಕ್ಸಿ ಕೊಡೋಣ.
ಏನ್ ಪಾರ್ಕಿಂಗ್ ಏನು 50-60 ರೂಪಾಯಿ ಮಾಡ್ತಿದ್ದೀನ ಏನ್ 50-60 ರೂಪಾಯಿ ಮಾಡೋದಾಗಿಲ್ಲ ಮೂಕಣೋ ಅನ್ಬೋದಿತ್ತು ಅದಕ್ಕೆ ಐತಿಲ್ಲ ಕುಡ್ದವ್ರು ಗೊತ್ತಾಗ್ತಿಲ್ವಾಗಂದ್ರೆ ಐಸ್ ನೀರು ಕುಡಿಸ್ತವ್ರೆ ಬರಿಯಾ ಅಣ್ಣ ಸ್ವೀಟ್ ಇಲ್ಲ ಅದೇ ಐಸ್ ನೀರು ಕುಡಿಸ್ತವ್ರೆ ಐಸೇ ಕೇಳೋದಣ್ಣ ಜಾತ್ರೆಗಳಲ್ಲಿ ಐಸ್ ಇಲ್ದವ್ರು ನೀರು ಹಾಲು ಕುಡಿಯಲ್ಲ ಐಸ್ ಹಾಕಿ ಸಪ್ಪೆ ಬಂದೇ ಬರುತ್ತೆ ಇದೆಲ್ಲ ಬಿಸ್ನೆಸ್ ಟ್ರಿಕ್ಸ್ ಅಣ್ಣ ಜ್ಯೂಸ್ ಒಳಗೆ ಫುಲ್ ಐಸ್ ಹಾಕ್ಬಿಟ್ಟಿದ್ದೀರಾ ಅಲ್ವಾ ಹೇಳಿ ಜ್ಯೂಸ್ ಒಳಗಡೆಗೆ ಫುಲ್ ಐಸ್ ಹಾಕ್ಬಿಟ್ಟಿದ್ದೀರಾ ತಾನೇ ನಿಜ ಹೇಳಿ ಅಕ್ಕ ಐಸ್ ನೀರು ಯಾವ್ದಕ್ಕ ಕಬ್ಬೆ ಇರೋದಂಗೆ ಜಾತ್ರೆಯಲ್ಲಿ ಐಸೇ ಕುಡಿಯೋದಕ್ಕ ಅಣ್ಣ ಒಂದ್ ಟೈಮಲ್ಲಿ ನಾವು ಬೆಲ್ಲ ಮಾಡೋದು ಹಾಲಿಲ್ಲ ಹೇಳೋ ಗಡ್ಡೆ ಒಳಗೆ ಕಪ್ಪು ಕತ್ಕೊಂಡು ತಿನ್ನವು ಅವಾಗ ಐಸ್ ನೀರು ಕುಡಿಸ್ಬಿಟ್ಟು ಐಸ್ ಹಾಕ್ಬಿಟ್ಟಿದ್ದೀರಾ ಅಣ್ಣ ಜಾಸ್ತಿ ಅಲ್ಲಿ ನೋಡಿ ಪೂರ್ತಿ ಬಾಸ್ಯ ಪೂರ್ತಿ ಎಲ್ಲ ಐತೆ ಅಣ್ಣ ಐಸ್ ಬೇಡ ಅಂದ್ರೆ ಬೇರೆ ಕೊಡೋ ನೀವು ಅದನ್ನೇ ಕೇಳ ನಾವೇನ್ ಕೊಡೋಣ ನಮ್ಗೇನ್ ಗೊತ್ತು ನಾವು ಐಸ್ ಅಂತ ಕೇಳಲೇ ಇಲ್ಲ ಕೇಳಲೇ ಇಲ್ಲ ಇಲ್ಲೆಲ್ಲ ಜಾತ್ರೆಯಲ್ಲಿ ಐಸ್ 5, 15, 25, 250, 50 ರೂಪಾಯಿ ಜಾಸ್ತಿ 30 ರೂಪಾಯಿ 5, 25 ದೇವರಾಜ ಸಿಕ್ಕಾವಟ್ಟೆ ಬಾರ್ಗೇನು ಹಂಗೆ ಇರಬೇಕು ಸೊ ನೆಕ್ಸ್ಟ್ ಇವಾಗ ಮತ್ತೆ ನಮ್ಮ ಅಮ್ಮ ಮತ್ತು ಅತ್ತೆಗೆ ಬಳೆ ತಗೊಳ್ಳೋಣ ಅಂತ ಹೇಳಿ ಹೋದೆ. ಸೊ ಈ ರೀತಿ ಹಳ್ಳಿ ಕಡೆಲಿ ಇವಾಗಲೂ ಕೂಡ ಮನೆ ಹತ್ರ ಬಂದು ಅವರೇನೆ ಈ ರೀತಿ ಬಳೆಗಳನ್ನ ಪಟ್ಟಿಶಾಲಿ ಬಳೆ ಅಂತ ಹೇಳಿ ಕರೀತಾರೆ ಅದನ್ನು, ಅದೇ ರೀತಿ ಬಳೆಗಳನ್ನ ತೋರಿಸ್ತಾರೆ. ಸೊ ಫಸ್ಟ್ ಇವ್ರ ಹತ್ರ ಬಳೆ ತಗೊಳ್ಳೋಣ ಅಂತ ಹೇಳಿ ಕೂತ್ಕೊಂಡೆ. ಬಟ್ ಅಲ್ಲಿ ನಾನು ಇನ್ನೊಬ್ರನ್ನ ನೋಡಿದೆ. ಯಾರಂತ ಹೇಳಿದ್ರೆ ನಾವು ಚಿಕ್ಕವ್ರು ಇರುವಾಗಿಂದನೂ ಕೂಡ ಒಬ್ಬರು ನಮಗೆ ಬಳೆನ ಹಾಕ್ಕೊಡ್ತಾ ಇದ್ರು. ಅವ್ರನ್ನ ನೋಡಿ ನನಗೆ ಅನ್ನಿಸ್ತು ಸೊ ಅವ್ರ ಹತ್ರನೇ ತಗೊಳ್ಳೋಣ ಅಂತ ಹೇಳಿ. ಅಂದರೆ ನಾನು ಇವ್ರ ಹತ್ರ ಇನ್ನೂ ವ್ಯಾಪಾರ ಮಾಡಿರಲಿಲ್ಲ. ಸೊ ಅದಕ್ಕೆ ನಾನು ಇವ್ರ ಹತ್ರನೇ ಬಂದೆ. ಇವ್ರ ಹೆಸರೇನು ಅಂತ ನನಗೆ ಗೊತ್ತಿಲ್ಲ. ಬಟ್ ಇವ್ರನ್ನ ಎಲ್ಲರೂ ಕೂಡ ಐನರ್ ಅಂತ ಹೇಳಿ ಕರಿತಿದ್ವಿ ಚಿಕ್ಕವರಿರುವಾಗ. ನಮ್ಮಮ್ಮ ಇರ್ಬೋದು, ಎಲ್ಲರೂ ಕೂಡ ಅವ್ರಿಗೆ ಯಾರ್ಯಾರು ಗೊತ್ತೋ ಅವರೆಲ್ಲರೂ ಕೂಡ ಐನೋರು ಅಂತಲೇ ಹೇಳಿ ಕರೀತಿದ್ದು. ಇವರು ಆವಾಗ ಇವ್ರ ಹತ್ರ ಒಂದು ಸೈಕಲ್ ಇತ್ತು ಪಾಪ. ಆ ಸೈಕಲಲ್ಲೇ ಬಳೆಗಳನ್ನ ತೊಗೊಂಡು ಮನೆ ಹತ್ರ ಬಂದು ಹಬ್ಬದ ಟೈಮಲ್ಲಿ ಎಲ್ರಿಗೂ ಹಾಕ್ಕೊಡ್ತಾಯಿದ್ರು. ಅಂದರೆ ನಾನು ಚಿಕ್ಕವಳಿರುವಾಗ ಅಂದರೆ ಆಲ್ಮೋಸ್ಟ್ ಒಂದು 25 years 30 yearsಯಿಂದನೂ ಇವರು ಇದೇ ವ್ಯಾಪಾರನ ಮಾಡ್ತಾ ಇದ್ದಾರೆ. ಯಾವುದೇ ಒಂದು ವ್ಯಾಪಾರನ ಚೇಂಜ್ ಮಾಡಿಲ್ಲ. ಇವರು ಮತ್ತು ಇವ್ರ ಮಿಸ್ಸಸ್ ಇಬ್ಬರು ಕೂಡ ಇದೇ ವ್ಯಾಪಾರನ ಮಾಡ್ತಾ ಇರೋದು. ಸೊ ಹಾಗಾಗಿ ನಾನು ಇವ್ರ ಹತ್ರನೇ ಬಳೆಗಳನ್ನ ತೊಗೊಂಡೆ. ಅದಾದಮೇಲೆ ಸ್ವಲ್ಪ ಜಾತ್ರೆ ಅಂತ ಹೇಳಿದ್ರೆ ಪುರಿ ಖಾರ ಕಂಪಲ್ಸರಿ ತೊಗೊತೀವಿ. ಸೊ ಅದು ಚಿಕ್ಕದ್ರಿಂದನೂ ಅಭ್ಯಾಸ ಇರುತ್ತೆ. ಮತ್ತು ಜಾತ್ರೆಗಳಲ್ಲಿ ನೋಡ್ಬೋದು ನೀವು ಈ ರೀತಿ ಅಂಗಡಿಗಳನ್ನ ಇಟ್ಕೊಂಡಿರ್ತಾರೆ. ಸೊ ಇಲ್ಲಿ ಪುರಿ ಖಾರ ಎಲ್ಲನೂ ಕೂಡ ತೊಗೊಂಡ್ವಿ. ಹಾಗೆ ಜಾತ್ರೆ ಎಲ್ಲ ಸುತ್ತಾಡಿಕೊಂಡು ಸ್ವಲ್ಪ ಬಳೆ ತೊಗೊಂಡು, ಹಾಗೆ ಇದೊಂದು 2 ಇಯರಿಂಗ್ಸು ನನಗೆ ತುಂಬಾ ಇಷ್ಟ ಆಯಿತು. ಸೊ ಹಾಗಾಗಿ ಇಯರಿಂಗ್ಸ್ ಕೂಡ ತೊಗೊಂಡೆ. ಫಸ್ಟು ನನಗೆ ಇಯರಿಂಗ್ಸ್ ಅಷ್ಟು ಇಷ್ಟ ಆಗ್ತಿರ್ಲಿಲ್ಲ, ಬಟ್ ಇವಾಗ ತುಂಬ ಇಷ್ಟ ಆಗುತ್ತೆ, ಅದಕ್ಕೋಸ್ಕರ ತೊಗೊಂಡೆ. ನೋಡಿ ಇದೊಂದು ಟ್ಯಾಕ್ಟ್ರಿ ಇದು ಎಡದ ಕಡೆ ಇತ್ತು, ಇದು ಬಲದ ಕಡೆ ಇತ್ತು. ಬಾಯ್ ಬಾಯ್. ಇಲ್ಲೋಡು ಸೊ ಇವಾಗ ಜಾತ್ರೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಸಿಕ್ಕಾಪಟ್ಟೆ ಬಿಸಿಲಿತ್ತು ಜಾತ್ರೆಯಲ್ಲಿ, ಆದರೂ ಕೂಡ ಜಾತ್ರೆ ಎಲ್ಲ ಸುತ್ತಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.